ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಮಖಂಡಿ ನಗರದ ದೇಸಾಯಿ ಸರ್ಕಲ್ ಹತ್ತಿರ ಕರ್ನಾಟಕ ಪ್ರೆಸ್ ಕ್ಲಬ್ ಸಂಘಟನೆಗಳು ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಪತ್ರಕರ್ತರ ಹೋರಾಟಕ್ಕೆ ಬೆಂಬಲ ನೀಡಿದವು. ಇತ್ತೀಚಿನ ದಿನಗಳಲ್ಲಿ ಜಮಖಂಡಿಯ ಮತಕ್ಷೇತ್ರದ ಶಾಸಕರಾದ ಜಗದೀಶ್ ಗುಡುಗುಂಟಿ ಅವರು ಸ್ಥಳೀಯ ಪತ್ರಕರ್ತರಿಗೆ ಜಮಖಂಡಿ ತಾಲೂಕು ಆಡಳಿತ ಮಿನಿ ವಿಧಾನಸೌಧದಲ್ಲಿ ಆಗಸ್ಟ್ 15ರ ಪೂರ್ವಭಾವಿ ಸಭೆಯಲ್ಲಿ ಅವಮಾನ ಮಾಡಿದ್ದು, ಅದನ್ನ ಪ್ರಶ್ನಿಸಿದ್ದಕ್ಕೆ ಗೂಂಡಾವರ್ತನೆ ಮೆರೆದಿರ್ತಾರೆ. ಒಬ್ಬ ಪತ್ರಕರ್ತ ಯಾರ ಮಿತ್ರನೂ ಅಲ್ಲ, ಯಾರ ಶತ್ರುನೂ ಅಲ್ಲ. ಆದ್ರೆ ಅವರಿಗೆ ರಾಜ್ಯಾಧ್ಯಕ್ಷರ ಮೇರೆಗೆ ಆಗಸ್ಟ್ 10ರವರೆಗೆ ಕ್ಷಮೆ ಕೇಳಲು ಗಡುವು ನೀಡಿದ್ರು ಕೂಡ ಅವರು ಪತ್ರಕರ್ತರಿಗೆ ಯಾವುದೇ ರೀತಿ ಸ್ಪಂದನೆ ನೀಡಿರೋದಿಲ್ಲ. ಆದ ಕಾರಣ ಇಂದು ಜಮಖಂಡಿಯಲ್ಲಿ ಪತ್ರಕರ್ತರು ಸಾಮೂಹಿಕ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ಮತ್ತು ಜಮಖಂಡಿಯ ಮತಕ್ಷೇತ್ರದ ಶಾಸಕರು ಜಗದೀಶ್ ಗುಡುಗುಂಟಿ ಅವರು ಪತ್ರಕರ್ತರಿಗೆ ಕ್ಷಮೆ ಕೇಳಲೇಬೇಕೆಂದು ಜಮಖಂಡಿಯ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾ ವರದಿಗಾರರು ರವಿ ದಡ್ವಾಡ್, ಜೆಬಿಟಿವಿ ನ್ಯೂಸ್, ಜಮಖಂಡಿ. ಜಮಖಂಡಿಯ ಶಾಸಕ ಜಗದೀಶ್ ಗುಡುಗುಂಟಿ ಪತ್ರಕರ್ತರ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲ ಅಥವಾ ಯಾವ ಪತ್ರಿಕೆ ಇದು ರಿಜಿಸ್ಟರ್ ಇದೆಯೇ ಇಲ್ಲ. ಯಾಕಂದರೆ ಪ್ರತಿಯೊಂದು ಪತ್ರಿಕೆ ಕೂಡ ಇವತ್ತು AC ಆಫೀಸಿಂದ ರಿಜಿಸ್ಟರ್ ಆಗಿಯೇ ಪೇಪರ್ಗಳು ಹೊರಗೆ ಬರ್ತವೆ. ಯಾಕಂದರೆ ಅದು ಬರೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ದೆಹಲಿಯಲ್ಲಿ ಅದೊಂದು RNA ಪಡೆದು ಬಂದಂಥ ಪತ್ರಿಕೆಗಳು ಇರ್ತವೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ನಿಮಗೆ. ಮತ್ತು ಯಾವುದೇ ಒಂದು ಸಂಘ ಸಂಸ್ಥೆ ಇವತ್ತು ಹುಟ್ಕೋತವೆ ಅಂದರೆ ಅದು ರಿಜಿಸ್ಟರ್ ಆಗಿಯೇ ಹುಟ್ಕೊಂಡಿರ್ತದೆ, ಸುಮ್ಮನೆ ಕಾಲ್ಪನಿಕ ಯಾವುದು ಹುಟ್ಕೊಂಡಿರಂಗಿಲ್ಲ. ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ನಿಮಗೆ ಜಗದೀಶ್ ಗುಡುಗುಂಟಿ ನಮ್ಮ ಶಾಸಕರಿಗೆ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಕೂಡಲೇ ಬಂದು ಈ ಒಂದು ಚಿಕ್ಕ ವಿಷಯಕ್ಕೆ ನೀವು ಕ್ಷಮಾಪಣೆ ಕೇಳಿದರೆ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲುತ್ತೆ. ಇಲ್ಲವಾದಲ್ಲಿ ಇದು ಬಾಗಲಕೋಟೆ ಜಿಲ್ಲಾ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಈ ಒಂದು ಸಂಘಟನೆ ಹೋರಾಟ ಮಾಡುತ್ತೆ. ಯಾಕಂದರೆ ಇವತ್ತು ಸರಿ ಸಮಾನ ಒಂದು ಕಾರ್ಯನಿರತ ಪತ್ರಕರ್ತರ ಒಂದು ಸಂಘ, ಧ್ವನಿ ಸಂಘ ಏನಿದೆ ಮತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಇದೆ ಮತ್ತು ಎಲ್ಲ DS ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಇವತ್ತು ನಿಮ್ಮ ವಿರುದ್ಧ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಜಮಖಂಡಿ ನಗರದ AG ದೇಸಾಯಿ ವೃತ್ತದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘಟನೆಗಳು ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಇಲ್ಲಿರ್ತಕ್ಕಂಥ BJP ಶಾಸಕ ಜಗದೀಶ್ ಗುಡುಗುಂಟಿ ಅವರ ವಿರುದ್ಧ ಬೃಹತ್ ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ಹೊರಮಾಕ್ತಾ ಇದ್ದೀವಿ. ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳು ಜಮಖಂಡಿಯವರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಅರ್ಪಿಸಿದ್ದೀವಿ. ಆ ಮನವಿ ಏನಂದ್ರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಏನು ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಪೂರ್ವಭಾವಿ ಸಭೆಯಲ್ಲಿ ಇಲ್ಲಿರ್ತಕ್ಕಂಥ ಪತ್ರಕರ್ತರನ್ನ ಬಹಿರಂಗವಾಗಿ ಅವಮಾನಿಸಿದ್ದು ಹಾಗೂ ಅವರ ಮೇಲೆ ಗೂಂಡಾವರ್ತನೆಯನ್ನು ಮೆರೆದಿದ್ದು ಇಲ್ಲಿರ್ತಕ್ಕಂಥ ಶಾಸಕ ಜನಪ್ರತಿನಿಧಿ, ಬಹಳ ಗೌರವಾನ್ವಿತ ಜನಪ್ರತಿನಿಧಿ. ಯಾಕಂದ್ರೆ MLA ಅಂದ್ರೆ ಈ ಕ್ಷೇತ್ರವನ್ನ ಪ್ರತಿನಿಧಿಸುವಂತ ಒಬ್ಬ ವ್ಯಕ್ತಿ. ಅವರ ಒಂದು ನಡೆಯನ್ನ ನೋಡಿದ್ರೆ, ಗೂಂಡಾವರ್ತನೆಯನ್ನ ನೋಡಿದ್ರೆ ನಮಗನಿಸ್ತೈತಿ ಇವ ಶಾಸಕ ಅಲ್ಲ, ಗೂಂಡಾವರ್ತನೆ ಮಾಡ್ಲಿಕ್ಕೆ ಲಾಯಕ್ ಅದ. ಅದೇ ಆತನ ಶಾಸಕರನ್ನ ಬಟ್ಟೆಗಳು ನೋಡ್ಬೋದು, ಅಂತ ಮಾತಾಡ್ತಾರೆ ಶಾಸಕ. ಇಲ್ಲಿರ್ತಕ್ಕಂಥ ಒಬ್ಬ ಶಾಸಕ ಪತ್ರಕರ್ತರ ಮೇಲೆ ಪ್ರಜಾಪ್ರಭುತ್ವದ 4ನೇ ಅಂಗ ಎಲ್ಲಿ ಆದರೂ ಅನ್ಯಾಯ ಆದರೂ, ಅತ್ಯಾಚಾರ ಆದರೂ, ದೌರ್ಜನ್ಯ ಆದರೂ, ಸತ್ಯ ಆದರೂ, ಒಪ್ಪ ಆದರೂ, ಅಸತ್ಯ ಆದರೂ ಖಂಡಿಸುವ ಏಕೈಕ ಮಾಧ್ಯಮ ಪತ್ರಿಕೋದ್ಯಮ. ಸೊ ಭಾರತ ಸಂವಿಧಾನದಲ್ಲಿ ಅದಕ್ಕೆ 4ನೇ ಅಂಗವನ್ನು ಕೊಟ್ಟಿರ್ತಾರೆ. ಸೊ ಹೀಗಾಗಿ ಒಂದು ಬಹಳ ಪ್ರಮುಖವಾದ ಹುದ್ದೆ ಮತ್ತು ಹುದ್ದೆಯವರನ್ನ ಪತ್ರಕರ್ತರ ನೀವು ಅವಮಾನಿಸಿದ್ದೀರಿ. ಅದು ನೀವು ಅವ್ರಿಗೆ ಅವಮಾನಿಸಿದಲ್ಲ, ನಿಮಗೆ ನೀವು ಅವಮಾನ ಮಾಡಿಕೊಂಡಿದ್ದೀರಿ. ಯಾಕೆ ನಮ್ಮ ಪತ್ರಕರ್ತದವರು ಮತ್ತು ಮೀಡಿಯಾದವರು ಒಬ್ಬ MLA ಏನವ್ರ ತಲೆಯಾಗಾಯ್ತು, ಏನವ್ರದ ಏನು ಸಂಘಟನೆ ಮಾಡಕ್ಕೆ ಅವ್ರೇನು ಇದಾರೋ ಇಲ್ಲೋ ಅದು ಏನು ದೇವ್ರಿಗೆ ಗೊತ್ತದ. ಒಂದು ಜಮಖಂಡಿ ತಾಲೂಕಿನಾಗ ಒಬ್ಬ MLA ಮಾಡಿದ್ದಾರೆ. MLA ಯಾಕೆ ಮಾಡಿದ್ರು? ಇರ್ಲಪ್ಪ ಒಬ್ಬ ಹೋರಾಟಗಾರ ಅದಾನ, ಚಲೋ ಅದಾನ ತಂದ ಒಂದು ಇದನ್ನು ಮಾಡಿದ್ದಾರೆ. ಮತ್ತು ಪತ್ರಿಕೆ ಅವ್ರಿಗೆ ಅವಮಾನ ಮಾಡೋದು, ಅವ್ರಿಗೆ ಬೇಕಾದ್ರೆ ಮಾತಾಡೋದು, ಏನು ನಿಮ್ಮ ಲೈಸೆನ್ಸ್ ಇಲ್ಲ, ನಿಮ್ದು ಇದಿಲ್ಲ ಅನ್ನುವಂಥದ್ದು ಆ ಹಕ್ಕ ನಮಗೆ ಯಾರಿಗೂ ಇಲ್ಲ. ಸುದ್ದಿ ಎಲ್ಲ ಜನರಿಗೆ ಸುದ್ದಿ ಕೊಡ್ತಾರೆ. ಅವರು ಕೆಟ್ಟು ಕೊಡ್ತಾರೋ, ಚಲೋನು ಕೊಡ್ತಾರೋ, ಕೆಟ್ಟ ಆದವ್ರಿಗೆ ಕೆಟ್ಟ ಮಾಡ್ತಾರ. ಅಂಥವ್ರಿಗೆ ಒಂದು ಮೀಡಿಯಾದಾಗ ಸಾರ್ವಜನಿಕ ನೋಡಕ್ಕೆ ಒಂದು ಇದೈತಿ. ಇವರು ಈ ನಮೂನೆ ಈ ಶಾಸಕರು ಅನ್ನುವಂಥದ್ದು ನಮಗೆ ನಾಚಿಕೆ ಬರಾಕತೈತಿ. ಈ ಗುರುಗುಂಟಿಯವರು ಹಿಂಗೆ ಮಾಡಬಾರ್ದಿತ್ತು. ಒಂದು ನಾವು ಹೇಳಿದ್ವಿ ಕ್ಷಮೆ ಕೇಳ್ರಿ, ಏನೋ ತಪ್ಪಾಗಿದ್ರು ಕ್ಷಮೆ ಕೇಳ್ರಿ ಅಂತ ಹೇಳಿದ್ವಿ. ನಾವು ಹೇಳಿದ್ರು ಅವರು ಗಾಡಿ ಅಂತ ಹೇಳಿದ್ರು ಮತ್ತೆ ಹೋಗುದು ಮತ್ತೆ ಬರೋದು, ಕೈ ಮಾಡಿ ಅವ್ರಿಗೆ
ಪೇಪರ್ ಟಿ ವಿದವ್ರಿಗೆ ಹಿಂಗೆ ಕೈ ಮಾಡಿ ಹೇಳೋದು ಇದು ಅವಮಾನ. ಅವರು ಶಾಸಕರದಾರು ಅವ್ರ ವಿರುದ್ಧ ಜಮಖಂಡಿ ದೇಸಾಯಿ ವೃತ್ತದಲ್ಲಿ ಪ್ರತಿಭಟನೆ ಎಲ್ಲ ಪತ್ರಿಕಾ ಮಿತ್ರರು ಹಾಗೂ ಸಂಘಟನೆದವರು, ದಲಿತ ಪರ ಸಂಘಟನೆ, ಕನ್ನಡ ಪರ ಸಂಘಟನೆದವರು ಹೋರಾಟ ಇಟ್ಕೊಂಡಿಪ್ಪ ಅಂದ್ರ ಅವ್ರ ದುರಾದೃಷ್ಟ. ಯಾಕಪ್ಪ ಅಂದ್ರ ಪತ್ರಿಕಾ ಮಿತ್ರರಿಗೆ ಮಾನ್ಯ ಆಗಸ್ಟ್ 15ರಂದು ಪೂರ್ವಭಾವಿ ಸಭೆ ಕರೆದಾಗ ಅವ್ರಿಗೆ ಅವಮಾನವೆಸಗ್ಯಾರು. ಅವರು ಜಗದೀಶ್ ಗುಡಗುಂಟಿ ಅವರು ಆಗಸ್ಟ್ 15ರಂದು ಪೋಲೋ ಮೈದಾನದಲ್ಲಿ ಏನು ಫಂಕ್ಷನ್ ಇರ್ತೈತಿ ಅಲ್ಲಿ ಬಹಿರಂಗವಾಗಿ ಅವ್ರಿಗೆ ಕ್ಷಮೆ ಯಾಚಿಸ್ಬೇಕು. ಕ್ಷಮೆ ಯಾಚನೆ ಮಾಡಲಿಲ್ಲ ಅಂದ್ರೆ ನಾವು ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ. ಅದಕ್ಕಾಗಿ ಜಗದೀಶ್ ಗುಡಗುಂಟಿ ಅವರು ಎಲ್ಲೇ ತಿರುಗಾಡಿದ್ರು, ಕ್ಷೇತ್ರ ತುಂಬ ಎಲ್ಲೇ ತಿರುಗಾಡಿದ್ರು ಅವ್ರಿಗೆ ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ. ಅವ್ರಿಗೆ ಜಲ್ದಿ ಆದಷ್ಟು ಬೇಗ ಪತ್ರಕರ್ತರಿಗೆ ಕ್ಷಮೆ ಯಾಚಿಸ್ಬೇಕು. ಇಲ್ಲ ಅಂದ್ರೆ ನಾವು ಅವ್ರ ವಿರುದ್ಧ ಇಡೀ ರಾಜ್ಯಾದ್ಯಂತ ಅಲ್ಲ, ಇಡೀ ದೇಶಾದ್ಯಂತ ಉಗ್ರವಾದ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಶಾಸಕರಾಗಿಂದ ಸಂಪೂರ್ಣವಾಗಿ ವಜಾಗೊಳಿಸಬೇಕಂತ ಈ ಮೂಲಕ ನಾವು ಪತ್ರಕರ್ತರ ಧ್ವನಿ ಹಾಗೂ ಪ್ರೆಸ್ ಕ್ಲಬ್ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನೊಂದಾದರೂ ಶಾಸಕರು ನಮ್ಮ ಕ್ಷಮೆ ಕೇಳದೇ ಇದ್ದರೆ ಜಿಲ್ಲೆ